ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ಶ್ರೀರಾಂಪುರ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತಹ SBM ಆ್ಯಂಡ್ ಅದರ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆ್ಯಂಡ್ ಅದರ್ಸ್ ಅಂತ ಈ ಲೇಔಟಿನ ಹೆಸರು. ಇಲ್ಲಿ 40-60 40-60 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ 40-60 ಸಿಂಗಲ್ ಫ್ಲೋರ್ 3 ಬೆಡ್ರೂಮ್ ಮನೆ ಸೇಲ್ಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟ್, ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದ ಅಪ್ರೂವಲ್ ಆಗಿರುವಂತಹ ಲೇಔಟ್ನಲ್ಲಿ ಕಟ್ಟಿರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 12 ಕಿಲೋಮೀಟರ್ ಆಗುತ್ತೆ. ಮೈಸೂರು ವಿವೇಕಾನಂದ ನಗರ ಸರ್ಕಲ್, ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ವಿವೇಕಾನಂದ ನಗರ ಸರ್ಕಲ್ನಿಂದ ದಿಸ್ ಲೊಕೇಶನ್ ಇಸ್ ಹಾರ್ಡ್ಲಿ ಅಬೌಟ್ 2.5 to 3 ಕಿಲೋಮೀಟರ್ಸ್, 2.5-3 ಕಿಲೋಮೀಟರ್ ವಿವೇಕಾನಂದ ಸರ್ಕಲ್. ಮೈಸೂರು ರಿಂಗ್ ರೋಡ್, ಯಾವ ರಿಂಗ್ ರೋಡ್? ಮೈಸೂರು ಯೂನಿವರ್ಸಿಟಿ ಲೇಔಟಿಂದ JP ನಗರಕ್ಕೆ ಹೋಗುವಂತಹ ರಿಂಗ್ ರೋಡ್ ಮಧ್ಯದಲ್ಲಿರುವಂತಹ ಲೇಔಟ್. ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 200 to 300 ಮೀಟರ್ಸ್, ಅಲ್ಲಿರುವಂಥ ಅರ್ಧ ಕಿಲೋಮೀಟ್ರು ಇಲ್ಲ, ಒಂದು 200-300 ಮೀಟ್ರಲ್ಲಿ ಇರುವಂತಹ ಲೊಕ್ಯಾಲಿಟಿ. ನನ್ನ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಹೌ ಈಸ್ ದ ಲೊಕ್ಯಾಲಿಟಿ, ಮನೆ ಒಳಗೆ ಹೋಗ್ಬಿಟ್ಟು ಮನೆನ ತೋರಿಸ್ಬಿಟ್ರೆ ಬಹಳ ಜನ ಗೊತ್ತಾಗಲ್ಲ ಸುತ್ತಮುತ್ತ ಮನೆ ಇದೆಯಾ ಏನಿದೆ ಅಂತ. ಒಮ್ಮೆ ಈ ಜಾಗದಲ್ಲಿ ನಾನು ರಿಂಗ್ ರೋಡ್ ಸಹ ತಮಗೆ ತೋರಿಸ್ತೀನಿ. ವೆಹಿಕಲ್ ಮೂವ್ಮೆಂಟ್ ಕಾಣುತ್ತೆ. ಬಹಳಷ್ಟು ಜನ ರಿಂಗ್ ರೋಡ್ಗೆ ಹತ್ತಿರ ಇರಬೇಕು ಅನ್ನೋದನ್ನು ಬಹಳಷ್ಟು ಜನ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಜಸ್ಟ್ ಶೋ ಯು, ಝೂಮ್ ಮಾಡಿ ತೋರಿಸ್ತೀನಿ ರಿಂಗ್ ರೋಡ್ ವೆಹಿಕಲ್ ಮೂವ್ಮೆಂಟ್ನ. ನೋಡಿ, ನಿಮ್ಗೆ ಕಾಣಬಹುದು ಇವಾಗ. ಬಹುಶಃ ಅಲ್ಲಿ ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತಾ ಇದೆಯಲ್ಲ ಅದೇನೇ ರಿಂಗ್ ರೋಡ್. ರಿಂಗ್ ರೋಡಿಂದ 5ನೇ ಕ್ರಾಸಲ್ಲಿ ಇರುವಂತಹ ಮನೆ ಸೇಲ್ಗಿದೆ. ಇದು ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ನನ್ನ ಎಲ್ಲ ವಿಡಿಯೋಗಳಲ್ಲಿ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತೀನಿ. ಒಂದು, ಡಿಸ್ಟೆನ್ಸು, ಲೊಕ್ಯಾಲಿಟಿ, ಲೊಕೇಶನ್ನು, ಆಕ್ಸೆಸಿಬಿಲಿಟಿ ಆ್ಯಂಡ್ ವಾಟರ್ ಸೋರ್ಸ್. ನಾನು ಡಿಸ್ಟೆನ್ಸ್ ಹೇಳಿದೆ, ಲೊಕ್ಯಾಲಿಟಿ ಹೇಗಿದೆ ಅಂತ ತೋರಿಸಿದೆ, ಆಕ್ಸೆಸಿಬಿಲಿಟಿ ರಿಂಗ್ ರೋಡ್ ಇದೆ ಹತ್ತಿರ ಇದೆ ಅಂತ ಹೇಳಿದೆ. ನೆಕ್ಸ್ಟು ಪಾರ್ಕಿಂಗು, ವಾಟರ್ ಸೋರ್ಸ್. ನೋಡಿ, 40 ಅಂದರೆ ರೋಡ್ಗೆ 40 ಅಡಿ, ನಾರ್ತ್ಗೆ 40 ಅಡಿ ಇದೆ, 40 ಅಡಿ ರಸ್ತೆ ಆಚೆ ಪಾರ್ಕ್ ಮಾಡ್ಬೋದು. ಇಲ್ಲ ಅಂದಲ್ಲಿ ನೀವು ಇಲ್ಲೂ ಸಹ ನಿಮ್ಮ ಹತ್ರ ಇನೋವಾ ಇದೆ, ನಮ್ಮ ಹತ್ರ ಫಾರ್ಚುನರ್ ಇದೆ, ದೊಡ್ಡ ಕಾರ್ ಇದೆ, ನಮಗೆ ಸೆಕ್ಯೂರ್ಡ್ ಆಗಿರಬೇಕು, ಒಳಗೆ ನಿಲ್ಲಿಸ್ಕೋಬೇಕು, ಭಾಳ ಎಕ್ಸ್ಪೆನ್ಸಿವ್ ಕಾರ್ ಇಟ್ಕೊಂಡಿದ್ದೀವಿ, ಆಚೆ ನಿಲ್ಲಿಸಿದ್ರೆ ಹಾಳಾಗುತ್ತೆ, ಒಳಗೆ ಕಾರ್ನ ನೀವು ಎನಿ ಬಿಗ್ ಕಾರ್ ಯು ಕ್ಯಾನ್ ಪಾರ್ಕ್ ಇನ್ಸೈಡ್. ನೆಕ್ಸ್ಟ್, ವಾಟರ್ ಸೋರ್ಸ್. ಈ ಮನೆಗೆ ಇದಕ್ಕೆ ಆದಂತಹ ಬೋರ್ವೆಲ್ ಅಂದರೆ ವಾಟರ್ ಸೋರ್ಸ್ ಇದೆ. 10,000 ಲೀಟ್ರು ಸಂಪಿದೆ, 10,000-12,000 ಲೀಟ್ರ್ ಸಂಪಿದೆ. ಮತ್ತು ಒಂದು ಬೋರ್ವೆಲ್ ಸಹ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಈಗ ಎಂಟ್ರಿಂಗ್ ದ ಹೌಸ್ ಫ್ರಮ್ ಈಸ್ಟಿಂದ ಎಂಟ್ರ್ ಆಗ್ತಾ ಇದೆ. ನಾರ್ತ್ ಫೇಸಿಂಗ್ ಸೈಟು ಈಸ್ಟಿಂದ ಎಂಟ್ರ್ ಆಗ್ತಾ ಇದ್ದೀನಿ. ನಾನು ಒಳಗೋಕ್ಕಿಂತ ಮುಂಚೆ ಈ ಮನೆ ಮೇಲೆ ಇನ್ನೊಂದು ಮನೆನ ಕಟ್ಟಬಹುದಾ ಅಂತ ಭಾಳಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ. ಅಂದರೆ ಇವತ್ತು ಈ ಮನೆ ತೊಗೋತೀವಿ, ಮುಂಬರೋ ದಿವಸಗಳು ಇದ್ರ ಮೇಲೊಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಟಬೇಕು, ಇದಕ್ಕೆ ಹಾಕಿರುವಂತಹ ಮೆಟೀರಿಯಲ್ಲು ಸ್ಟ್ರೆಂತ್ ವರ್ಕೌಟ್ ಆಗುತ್ತಾ ಅಂತ. ವೀಕ್ಷಕರೇ, ಈ ಮನೆನ ಕಟ್ಟಿರುವಂಥ ಮಾಲೀಕರು ಏನಿದ್ದಾರೆ ಅವರು ಸೇಲ್ ಮಾಡಬೇಕು ಅನ್ನುವ ಒಂದು ವಿಚಾರಧಾರೆಯಲ್ಲಿ ಕಟ್ಟಿರುವಂಥ ಮನೆ ಅಲ್ಲ ಇದು. ಒಂದು ಸ್ವಂತಕ್ಕಾಗಿ ಫಾರ್ ದರ್ ಓನ್ ಯೂಸ್ ಕಟ್ಟಿರುವಂಥ ಮನೆ. ಕಾರಣಾಂತರಗಳಿಂದಾಗಿ ಮಾರ್ತಾ ಇದ್ದಾರೆ. ಬನ್ನಿ ಇವಾಗ ಮನೆ ಒಳಗೆ ಹೋಗಿ ನೋಡೋಣ. ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಈಸ್ ಫೇಸಿಂಗ್ ಈಸ್ಟ್ ಅಂದೆ 2 ಡೋರ್ಗಳನ್ನ ಕೊಟ್ಟಿದ್ದಾರೆ ವಿತ್ ಸೇಫ್ಟಿ. ಒಂದು ಐರನ್ ಡೋರು, ಇನ್ನೊಂದು ಟೀಕ್ ಡೋರ್. ಎಂಟೈರ್ ಹೌಸ್ ಅಂದರೆ ಏನು ಈ ಮನೆ ತೋರಿಸ್ತಾ ಇದ್ದೀನಿ, ಎಂಟೈರ್ ಮನೆ ಎಲ್ಲ ಡೋರ್ಗಳು, ವಿಂಡೋಸು, ಫ್ರೇಮ್ಗಳು, ಶಟರ್ಸು ಇವೆಲ್ಲವೂ ಫಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಮತ್ತು ಟೀಕ್ ವುಡ್ಡಲ್ಲಿ ಮಾಡಿರುವಂಥ ಮನೆ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಒಟ್ಟು 8ರಿಂದ 12 ಸೀಟರ್ ನೀವು ಈಸಿಯಾಗಿ ಇಲ್ಲಿ ಸೋಫಾನ ಅಕಾಮಿಡೇಟ್ ಮಾಡ್ಕೋಬೋದು. TV ಕ್ಯಾಬಿನೆಟ್ ಆಗಿರ್ಬೋದು, ಕರ್ಟನ್ ರಾಡ್ಸು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಫ್ಯಾನ್ಗಳು, ಸ್ಟ್ಯಾಂಡರ್ಡ್ ಲೈಟಿಂಗ್ಸ್ಗಳು ಇವೆಲ್ಲವನ್ನು ಈಗಾಗಲೇ ಅಳವಡಿಸಿ ಆಗಿದೆ. ಅಂದರೆ ಈಗ ಬಂದು ತಾವು ವಾಸಕ್ಕೆ ಇಮ್ಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ವಿಚಾರವಾಗಿ ಯಾವುದೇ ತರಹ ಪೆಂಡಿಂಗ್ ವರ್ಕ್ಗಳು ಇಲ್ಲದೆ ಇರುವಂತಹ ಮನೆ ಆಗಿರುತ್ತೆ ಇದು. ಶೂ ರ್ಯಾಕ್ ನೋಡ್ಬೋದು. ಇದನ್ನು ನಾವು ಮನೆ ಒಳಗೆ ಇಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆಚೆನೂ ಸಹ ಭಾಳಷ್ಟು ದೊಡ್ಡದಾಗಿರುವಂಥ ಜಾಗ ಇದೆ, ಅದು ಅಲ್ಲೂ ಸಹ ನೀವು ಈ ಶೂ ರ್ಯಾಕ್ನ ಆಚೆ ಇಟ್ಕೋಬೋದು. ನಾನಿವಾಗ 3 ಬೆಡ್ರೂಮ್ಗಳನ್ನ ತೋರಿಸ್ತಾ ಹೋಗ್ತೀನಿ. ದಿಸ್ ಇಸ್ ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ನೋಡ್ಬೋದು, ಸ್ಟ್ಯಾಂಡರ್ಡ್ ವಾರ್ಡ್ರೋಬ್ಗಳು ಮಾಡಿದ್ದಾರೆ. AC ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ನೀವು AC ಅಳವಡಿಸ್ಕೋಬೇಕು ಅಂದ ತಕ್ಷಣ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕಡೆನೂ ಮಾಡಿದ್ದಾರೆ. ಮತ್ತು ಬಾತ್ರೂಮ್ ವಿಚಾರಕ್ಕೆ ಬಂದಾಗ ಕನ್ಸೀಲ್ಡ್ ಕಮೋಡ್ಗಳು ಮತ್ತು ಶವರ್ಸು ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ ಜಾಗ್ವಾರ್ ಕಂಪ್ನಿದೆ ಇಲ್ಲಿ ನಾವು ಕಾಣಬಹುದು. ಕ್ರಾಂಪ್ಟನ್ದು ಫ್ಯಾನ್ಗಳನ್ನ ಹಾಕಿದ್ದಾರೆ, ಎಲ್ಲ ಬ್ರ್ಯಾಂಡೆಡ್. ವೈ ಆಮ್ ಟೆಲ್ಲಿಂಗ್ ದ ಕಂಪ್ನಿ ನೇಮ್ ಅಂದರೆ ಬ್ರ್ಯಾಂಡ್ ಗೊತ್ತಾದ ತಕ್ಷಣ ನಿಮ್ಗೆ ಅದು ರಿಲಯಬಿಲಿಟಿ ಗೊತ್ತಾಗಲಿ ಅಂತ. ಯಾಕೆ ನಾವು ಬ್ರ್ಯಾಂಡ್ ವಿಚಾರ ಹೇಳ್ತೀವಿ ಅಂದರೆ ಒಂದ್ಸರಿ ಬ್ರ್ಯಾಂಡ್ ಹೇಳಿದ ತಕ್ಷಣ ರಿಲಯಬಿಲಿಟಿ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಐ ಆಮ್ ಅಟ್ ದಿ ಸೆಂಟ್ರ್ ಪಾರ್ಟ್ ಆಫ್ ದಿ ಹೌಸ್. ಇದು ಡೈನಿಂಗ್ ಟೇಬಲ್, ಡೈನಿಂಗ್ ಏರಿಯಾ. 8ರಿಂದ 10 ಸೀಟರ್ ಡೈನಿಂಗ್ ಟೇಬಲ್ನ ಹಾಕೋಬೋದು. ಅಬೌಟ್ ದಿಸ್ ಎಂಟೈರ್ ಸ್ಪೇಸ್ ಒಂದು 10 ಅಡಿ ಬೈ 14 ಅಡಿ ಇದೆ. ಸೊ ನೀವಿಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೋಬೋದು,
ಡೈನಿಂಗ್ ಟೇಬಲ್ ಹಾಕ್ಕೊಂಡು ನೀವು ಕ್ರಾಕರಿ ಯೂನಿಟ್ ಒಂದನ್ನು ನೀವು ಬೈ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ದಿಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ಸಲ್ಲಿ. ಇಲ್ಲೂ ಸಹ ಫ್ಯಾನ್ಗಳು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳು, ಕರ್ಟನ್ ರಾಡ್ಸು. ಇದು ಬೋರ್ಗೆ ಆಗಿರುವಂತಹ, ಬೋರ್ವೆಲ್ಗೆ ಇರುವಂತಹ ಕಂಟ್ರೋಲ್ ಯೂನಿಟ್. ಅದ್ರ ಪಕ್ಕದಲ್ಲೇ ಕಿಚನ್ ಯೂನಿಟ್, ಗ್ರನೈಟ್ ಟಾಪ್ ಹಾಕಿದ್ದಾರೆ, ಸಿಂಕ್ ಇದೆ, ಚಿಮ್ನಿ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ, ಮತ್ತು ಸ್ಟೋರೇಜ್ ಸ್ಪೇಸ್. ಭಾಳಷ್ಟು ಜನ ಕಿಚನ್ ಅಂದ ತಕ್ಷಣ ಸ್ಟೋರೇಜ್ ಸ್ಪೇಸ್ ಕೇಳ್ತೀರಾ. ಸ್ಟೋರೇಜ್ ಸ್ಪೇಸ್ನ ನೀವು ಇಲ್ಲಿಟ್ಕೊಂಡು ರೆಫ್ರಿಜರೇಟರ್ನ ಆಚೆ ಇಟ್ಕೋಬೋದು. ನೋಡಿ, ಇಲ್ಲಿ ಫುಲ್ಲು ಸ್ಟೋರೇಜ್ ಸ್ಪೇಸ್ ಮಾಡಿಕೊಂಡು ನೀವು ರೆಫ್ರಿಜರೇಟರ್ನ ಆಚೆ ಇಟ್ಕೋಬೋದು. ಅದಕ್ಕೂ ಸಹ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲ, ಇಲ್ಲೂ ನಾವು ಸ್ಟೋರೇಜ್ ಸ್ಪೇಸ್ ಮಾಡಿಕೊಂಡು ರೆಫ್ರಿಜರೇಟರ್ ಪಾಯಿಂಟ್ ಇಲ್ಲಿ ಇಟ್ಕೋಬೋದು. ಹ್ಯಾಂಡ್ ವಾಶ್, ಕಿಚನ್ ಏರಿಯಾ ಮತ್ತು ಡೈನಿಂಗ್ ಏರಿಯಾ ಮಧ್ಯದಲ್ಲಿ ಒಂದು ಹ್ಯಾಂಡ್ ವಾಶು ವಿಚ್ ಇಸ್ ಮೌಂಟೆಡ್ ಆನ್ ದ ಗ್ರನೈಟ್. ಅದು ಸಹ ಜಾಗ್ವಾರ್ ಫಿಟ್ಟಿಂಗ್ದು ಇರುವಂತಹ ಹ್ಯಾಂಡ್ ವಾಶು. ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ದಿಸ್ ಇಸ್ ದ ಓನ್ಲಿ ರೂಮ್. ನಾನು ಇವಾಗ ಒಂದು ರೂಮ್ ತೋರಿಸ್ತೇವೆ, ಇಟ್ ಕಮ್ಸ್ ಅಟ್ಯಾಚ್ ಬಾತ್ರೂಮ್. ದಿಸ್ ದ ಓನ್ಲಿ ರೂಮ್ ವಿಚ್ ಡಸ್ ನಾಟ್ ಹ್ಯಾವ್ ಅನ್ ಅಟ್ಯಾಚ್ ಬಾತ್ರೂಮ್. ಇಲ್ಲಿ ಎಲ್ಲ ರೂಮಲ್ಲೂ ಸಹ ತಾವು ಕಿಂಗ್ ಸೈಜ್, ಅಂದರೆ ಸ್ಟ್ಯಾಂಡರ್ಡ್ ಕಿಂಗ್ ಸೈಜ್ ಬೆಡ್ ಅಂತ ಯಾಕೆ ಹೇಳ್ತೀನಿ, ಮೆಷರ್ಮೆಂಟ್ ವೈಸ್ ನೋಡ್ಲಿಕ್ಕೆ ಬಂದಾಗ ಒಂದು ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದು. ಸ್ಟೋರೇಜ್ ಸ್ಪೇಸು, ಮತ್ತು ಇದು ಓಪನ್ ಮಾಡಿದಾಗ ಡ್ರೆಸ್ಸಿಂಗ್ ಟೇಬಲು, ಸ್ಟೋರೇಜ್ ಸ್ಪೇಸು, ವಾರ್ಡ್ರೋಪು, ಮೇಲ್ಗಡೆ ಲಾಫ್ಟು, ಕರ್ಟನ್ ರಾಡ್ಸು, AC ಪಾಯಿಂಟು, ಫ್ಯಾನ್ಗಳು, ಇವೆಲ್ಲವೂ ಇದೆ. ನೆಕ್ಸ್ಟ್ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಪೂಜಾ ರೂಮ್. ನೋಡಿ ಸ್ನೇಹಿತರೆ, ಪೂಜಾ ರೂಮ್ ಅಂದ ತಕ್ಷಣ ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಒಂದು ಪೂಜಾ ರೂಮ್ ನಾವಿಲ್ಲಿ ನೋಡಬಹುದು. ಅದಕ್ಕೆ ಪೀಠ, ದೇವ್ರನ್ನ ಇಡಲಿಕ್ಕೆ ಒಂದು ಪೀಠ ಸಹ ಮಾಡಿದ್ದಾರೆ. ಅದ್ರ ಮೇಲೆ ಒಂದು ಡಿಸೈನರ್ ಲೈಟಿಂಗ್ ಸಹ ನೋಡ್ಬೋದು. ಮೇಲ್ಗಡೆದು ಲೈಟಿಂಗ್ ಕೊಟ್ಟಿದ್ದೆ ದೇವ್ರ ಮನೆ, ಮೇಲ್ಗಡೆ ಸದಾಕಾಲ ದೀಪ ಉರಿತಾ ಇದೆ ಅಂತ ಮೇಲ್ಗಡೆ ಸಹ ಲೈಟಿಂಗ್ ಕೊಟ್ಟಿದ್ದಾರೆ. ರೂಮ್ ನಂಬರ್ 3 ವಿಚ್ ಕಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್. ನಾನು 3 ರೂಮ್ಗಳು ತೋರಿಸ್ದೆ. ಒಂದು ಹಾಲು, ಎಂಟ್ರೆನ್ಸಲ್ಲಿ ಬಿಗ್ ಸೈಜ್ ಕಾರ್ ಪಾರ್ಕು. ದಿಸ್ ಇಸ್ ರೂಮ್ ನಂಬರ್ 3. ದಿಸ್ ಇಸ್ ನಾನು ಇದನ್ನು ಯಾವುದನ್ನೂ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಲ್ಲ, ಯಾಕೆಂದರೆ ಎಲ್ಲ ರೂಮ್ಗಳು ಸೈಜ್ ವೈಸ್ ಭಾಳ ದೊಡ್ಡದಾಗಿದೆ. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸಲ್ಲಿ ಕಮೋಡ್ ಇದೆ, ಆಚೆ ಹ್ಯಾಂಡ್ ವಾಶ್ ಇದೆ. ಇಲ್ಲೂ ಸಹ ನೀವು ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ಶವರು ಎಲ್ಲ ಇದೆ. ಸ್ಟೋರೇಜ್ ಸ್ಪೇಸು, ಮೇಲ್ಗಡೆ ಲಾಫ್ಟು, ಡ್ರೆಸ್ಸಿಂಗ್ ಟೇಬಲ್ ಇನ್ ಆಲ್ ದ ರೂಮ್ಸ್. ನಾವು ಐ ಎಂಟ್ರಿಂಗ್ ಮನೆಯ ಬ್ಯಾಕ್ ಪಾರ್ಟ್ ಆಫ್ ದ ಮನೆ, ಅಂದರೆ ಮನೆಯ ಹಿತ್ತಲು ಅಂತ ಏನು ಹೇಳ್ತೀವಿ ಅದು. ಅದ್ರ ಹೋಗೋಕ್ಕಿಂತ ಮುಂಚೆ ಇರುವಂತಹ ಒಂದು ಕಾಮನ್ ವಾಶ್ರೂಮ್. ನಾನು ಈ ಮನೆಯಲ್ಲಿ 3 ಟಾಯ್ಲೆಟ್ಗಳು, ಅಂದರೆ ಒಂದಿಲ್ಲಿ 2 ರೂಮ್ಗೆ, ಸೊ 3 ಟಾಯ್ಲೆಟ್ ಇದೆ. ಐ ಆಮ್ ಗೋಯಿಂಗ್ ಟು ದಿ ಬ್ಯಾಕ್ ಸ್ಪೇಸ್ ಆಫ್ ದ ಪ್ರಾಪರ್ಟಿ. ಮನೆಯ ಹಿತ್ತಲಲ್ಲಿದ್ದೀನಿ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಜಾಗ ಬೇಕು, ಪಾತ್ರೆಗಳನ್ನ ಒಗಿಲಿಕ್ಕೆ ಒಂದು ಜಾಗ ಬೇಕು. ನೋಡಿ, ಇಲ್ಲಿದೆ. ದಿಸ್ ಇಸ್ ದ ಪ್ಲೇಸ್. ಇಲ್ಲಿ ಬಟ್ಟೆ ಒಗಿಲಿಕ್ಕೆ ಕಲ್ಲನ್ನ ಸಹ ಹಾಕಿದ್ದಾರೆ. ಫುಲ್ ಈ ಬ್ಯಾಕ್ ಸ್ಪೇಸ್ ಇಂದ ಎವ್ರಿಥಿಂಗ್ ಇಸ್ ಸೆಕ್ಯೂರ್ಡ್. ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗಕ್ಕೆ ರಾಡ್ಗಳನ್ನು ಸಹ ಹಾಕಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಪಾಯಿಂಟು, ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು ಎಲ್ಲ ಇದೆ. ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ ಮತ್ತು ಪಾತ್ರೆನ ತೊಳಿಲಿಕ್ಕೆ ಜಾಗ, ಇದಿಷ್ಟೂ ಈಗಾಗಲೇ ಮಾಡಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಹೌಸ್. ಈವನ್ ಈ ಪೀಸ್ ಏನು ನಾವು ವುಡ್ ನೋಡ್ತಾ ಇದ್ದೀವಿ, ಇದು ಸಹ ಅಷ್ಟೇ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ಟೂರ್ ಆಫ್ ದಿಸ್ ಹೌಸ್. ಎಷ್ಟು ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇದೆ ಅಂತಂದರೆ, ಈ ಮನೆ 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಅಬೌಟ್ 22 ಚದರ, 2200 ಸ್ಕ್ವೇರ್ ಫೀಟ್ ಆಫ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ಸೇಲ್ಗಿದೆ. ಮೈಸೂರು ಶ್ರೀರಾಂಪುರ ರಿಂಗ್ ರೋಡ್ ಜಂಕ್ಷನ್ಗೆ ಹೊಂದ್ಕೊಂಡಿರುತ್ತೆ. SBM ಅಂಡರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂಡ್ ಅದರ್ಸ್ ಲೇಔಟಲ್ಲಿ ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ರೋಡ್ ಕಟ್ಟಿರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಹೌಸ್ ಇಸ್ ಫಾರ್ ಸೇಲ್. ವೀಕ್ಷಕರೇ, ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತಗೊಂಡು ನಾನು ಮೈಸೂರಿನ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ವಿಡಿಯೋ, ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ನಿವೇಶನ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ತಗೊಂಡು ತಮ್ಮ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ